ಹಾಯ್ ಹೆಲೋ ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ PC9 B.Ed ಸೆಕೆಂಡ್ ಸೆಮೆಸ್ಟರ್ ಬೋಧನಾ ಸಾಧನಗಳು, ತಂತ್ರಗಳು ಹಾಗೂ ಉಪಕ್ರಮಗಳು, ಮೆಥಡ್ಸ್, ಟೆಕ್ನಿಕ್ಸ್ ಆ್ಯಂಡ್ ಅಪ್ರೋಚಸ್ ಆಫ್ ಪೆಡಗಾಗಿ ಘಟಕ 1 ಬೋಧನಾ ಕಲಿಕಾ ವ್ಯವಸ್ಥೆಯಲ್ಲಿ ಇಂದಿನ ವಿಡಿಯೋದಲ್ಲಿ ವ್ಯವಸ್ಥೆಯ ಗುಣಲಕ್ಷಣಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡುತ್ತಿದ್ದೇನೆ. ಇಂದಿನ ವಿಡಿಯೋದಲ್ಲಿ ವ್ಯವಸ್ಥೆಯ ಬಗ್ಗೆ ನಾನು ವಿಡಿಯೋನ ಮಾಡಿದ್ದೇನೆ. ಇವತ್ತಿನ ದಿನ ವ್ಯವಸ್ಥೆಯ ಗುಣಲಕ್ಷಣಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಪ್ರತಿಯೊಂದು ವ್ಯವಸ್ಥೆಯು ತನ್ನದೇ ಆದ ಮಹತ್ವವನ್ನು ಹೊಂದಿದೆ. ವ್ಯವಸ್ಥೆ ಅಂತಕ್ಕಂಥ ಅರ್ಥವೇ ನಮ್ಮನ್ನು ತಿಳಿಸುತ್ತದೆ. ವ್ಯವಸ್ಥೆ ಎಂದರೆ ಪರಿಸರದಲ್ಲಿ ಯಾವುದೇ ಅಂಶ ಆಗಿರ್ಬೋದು ಅಥವಾ ಇಳಿಜಾರಿನಲ್ಲಿ ಚಲಿಸುತ್ತಿರುವ ವಾಹನಗಳು, ಸೌರ ವ್ಯವಸ್ಥೆ, ಸ್ವತಂತ್ರವಾಗಿರುವ ಕಾರು ಇತ್ಯಾದಿಗಳನ್ನು ನಾವು ನೋಡಿದರೆ ಯಾವ ರೀತಿಯಾಗಿ ವ್ಯವಸ್ಥಿತವಾದ ರೂಪವನ್ನು ಒಳಗೊಂಡಿದೆ ಎಂದು ತಿಳಿದುಬರುತ್ತದೆ. ವ್ಯವಸ್ಥೆಯು ಬಿಡಿ ಬಿಡಿ ಅಂಶಗಳ ಮೊತ್ತವಾಗಿರದೆ ಅವುಗಳು ಸಮಷ್ಟಿಯಾಗಿದೆ. ವ್ಯವಸ್ಥೆಗಳು ಹಲವಾರು ಪ್ರಕಾರಗಳಲ್ಲಿ ನಾವು ನೋಡಬಹುದು. ಅದು ಶಿಕ್ಷಣ ಕ್ಷೇತ್ರದಲ್ಲಿ ಆಗಿರ್ಬೋದು ಅಥವಾ ದಾರಿ ರಸ್ತೆ ಆಗಿರ್ಬೋದು, ಕಾರು ಆಗಿರ್ಬೋದು. ವ್ಯವಸ್ಥೆಯು ಕೇವಲ ಒಂದು ಭಾಗ ಇಲ್ಲವೇ ಮೂಲಾಂಶಗಳ ಒಟ್ಟು ಸಾರಾಂಶದಲ್ಲಿ, ಬದಲಾಗಿ ಅದು ಸಮಷ್ಟಿಯಾಗಿದೆ. ವ್ಯವಸ್ಥೆ ಕೇವಲ ಒಂದು ಭಾಗ ಅಲ್ಲ, ಅದು ಹಲವಾರು ರಂಗದಲ್ಲಿ ನಾವು ವ್ಯವಸ್ಥೆಯನ್ನು ಬೇರೆ ಬೇರೆ ರೀತಿಯಲ್ಲಿ ನೋಡಬಹುದು. ವ್ಯವಸ್ಥೆ ಎಂಬ ಪರಿಕಲ್ಪನೆಯು ಒಂದು ಸಾಮಾನ್ಯ ಪರಿಕಲ್ಪನೆಯಾಗಿದ್ದು, ಅದನ್ನು ಶಿಕ್ಷಣ ಮತ್ತು ಬೋಧನೆಯ ಜೊತೆಗೆ ಹಲವಾರು ಕ್ಷೇತ್ರಗಳೊಡನೆ ಅನ್ವಯಿಸಿ ನೋಡಬಹುದಾಗಿದೆ. ವ್ಯವಸ್ಥೆ ಅಂತಕ್ಕಂಥದ್ದು ಕೇವಲ ವ್ಯವಸ್ಥೆ, ಶಿಕ್ಷಣ ಮತ್ತು ಬೋಧನೆ ಜೊತೆಗೆ ಹಲವಾರು ಕ್ಷೇತ್ರಗಳಲ್ಲಿ ನಾವು ನೋಡಬಹುದು. ಆಸ್ಪತ್ರೆ ಆಗಿರ್ಬೋದು, ಯಾವುದೇ ಒಂದು ಶಿಕ್ಷಣ ರಂಗದಲ್ಲಾಗಿರ್ಬೋದು ಅಥವಾ ರಸ್ತೆ ದಾರಿಗೆ ಸಂಬಂಧಪಟ್ಟ ಕಾರು ವಾಹನ ಆಗಿರ್ಬೋದು, ಇಂಥ ಒಂದು ವ್ಯವಸ್ಥೆ ಒಂದು ರೀತಿಯಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ, ಶಿಕ್ಷಣ ರಂಗದಲ್ಲಿ ಯಾವ ರೀತಿಯಾಗಿ ಅಂದರೆ ಬೋಧನೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಶಿಕ್ಷಕರು ಬೇರೆ ಬೇರೆ ವಿಷಯವನ್ನು ಹೊಂದಿಕೊಂಡಿರ್ತಕ್ಕಂಥ ವ್ಯವಸ್ಥೆ ಆಗಿರ್ಬೋದು, ಅಥವಾ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ಕೊಡಬೇಕು ಅಂತಕ್ಕಂತಹ ವ್ಯವಸ್ಥೆ ಕೂಡ ಶಿಕ್ಷಕರು ಮಾಡಿಕೊಂಡಿರ್ತಾರೆ. ಯಾವ ರೀತಿಯಾಗಿ ಬೋಧನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಗಮನ ಸೆಳೆಯುವಂತಹ ಒಂದು ವ್ಯವಸ್ಥೆ ಕೂಡ ಶಿಕ್ಷಕರ ಒಂದು ವ್ಯವಸ್ಥೆಯಾಗಿದೆ. ಈ ರೀತಿಯಾಗಿ ವ್ಯವಸ್ಥೆಯಲ್ಲಿರುವ ಅಂಶಗಳ ನಡುವೆ ಪರಸ್ಪರ ಸಂಬಂಧವಿದ್ದು ಅವು ಪರಸ್ಪರಾವಲಂಬಿಗಳಾಗಿವೆ. ವಿದ್ಯಾರ್ಥಿಗಳೇ, ವ್ಯವಸ್ಥೆಯಲ್ಲಿ ನಾವು ಹಲವು ಅಂಶವನ್ನು ತಿಳಿಸಿದ್ದೇನೆ. ಅದರಂತೆ ಪರಸ್ಪರ ಸಂಬಂಧ ಒಂದಕ್ಕೊಂದು ಅವಲಂಬನೆಯಾಗಿರುತ್ತದೆ. ಉದಾಹರಣೆಗೆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಒಂದು ಅವಲಂಬನೆ ನೋಡಬಹುದು. ವ್ಯವಸ್ಥೆಯು ನಿರ್ದಿಷ್ಟ ಉದ್ದೇಶಗಳನ್ನು ಸಾಧಿಸುವ ಗುರಿಯನ್ನು ಹೊಂದಿರುವುದು. ನಿರ್ದಿಷ್ಟ ಉದ್ದೇಶ ಎಂದರೆ ವ್ಯವಸ್ಥೆ ಒಂದು ಗುರಿಯನ್ನು ಹೊಂದಿರುತ್ತದೆ. ಅಂದರೆ ವಿದ್ಯಾರ್ಥಿಗಳು ಶಿಕ್ಷಣ ಕ್ಷೇತ್ರಕ್ಕೆ ಬಂದಾಗ, ಕಲಿಕೆಯ ಮಟ್ಟಕ್ಕೆ ಬಂದಾಗ ಆ ಒಂದು ಕಲಿತಕ್ಕಂಥ ಕಲಿಕೆಯನ್ನು ತಿಳಿದುಕೊಂಡು ಮುಂದಿನ ಒಂದು ತರಗತಿಗೆ ಹೋಗುತ್ತಾರೆ. ಈ ಒಂದು ಗುರಿಯನ್ನು ಸಾಧಿಸಬೇಕು ಅಂದರೆ 1ನೇ ತರಗತಿಯಿಂದ 2ನೇ ತರಗತಿ, 2ನೇ ತರಗತಿಯಿಂದ ಹೀಗೆ ಹೋಗ್ತಾ ಹೋಗ್ತಾ 10ನೇ ತರಗತಿಯವರೆಗೆ ಹೀಗೆ ಹೋಗಬೇಕು ಅಂತಹ ಒಂದು ಗುರಿ ಇದ್ದರೆ ಇಂತಹ ಒಂದು ನಿರ್ದಿಷ್ಟ ಉದ್ದೇಶವನ್ನು ಹೊಂದಿರ್ತಾರೆ. ಇಲ್ಲಿ ವ್ಯವಸ್ಥೆಯಲ್ಲಿ ಕೂಡ ಪ್ರಕಾರಗಳನ್ನು ನಾವು ನೋಡಬಹುದು. ಟೈಪ್ಸ್ ಆಫ್ ಸಿಸ್ಟಮ್. ವ್ಯವಸ್ಥೆಯನ್ನು 2 ರೀತಿಯಲ್ಲಿ ವರ್ಗೀಕರಿಸಲಾಗಿದೆ. ಇಲ್ಲಿ ಈ ವ್ಯವಸ್ಥೆಯಲ್ಲಿ ಕೂಡ ಮತ್ತು 2 ಪ್ರಕಾರವಾಗಿ ಭಾಗವನ್ನು ಮಾಡಿದ್ದಾರೆ. ಮುಚ್ಚಿದ ವ್ಯವಸ್ಥೆ ಮತ್ತು ತೆರೆದ ವ್ಯವಸ್ಥೆ. ಇಲ್ಲಿ ಮುಚ್ಚಿದ ವ್ಯವಸ್ಥೆ ಏನು ಅಂತಕ್ಕಂಥದ್ದನ್ನು ತಿಳಿಯೋಣ. ವ್ಯವಸ್ಥೆಯು ಪರಿಸರದಲ್ಲಿಯ ಯಾವುದೇ ಅಂಶಗಳೊಂದಿಗೆ ಪರಸ್ಪರಾನುವರ್ತನೆ ಹೊಂದಿದೆ ಇದ್ದರೆ ಅದನ್ನು ಮುಚ್ಚಿದ ವ್ಯವಸ್ಥೆ ಎನ್ನುವರು. ಉದಾಹರಣೆ, ಇಳಿಜಾರಿನಲ್ಲಿ ಚಲಿಸುತ್ತಿರುವ ವಾಹನಗಳು ನೋಡಬಹುದು ಮತ್ತು ಸೌರ ವ್ಯವಸ್ಥೆ, ಸ್ವತಂತ್ರವಾಗಿರುವ ಕಾರು ಇತ್ಯಾದಿಗಳನ್ನು ನಮಗೆ ನೋಡಿದರೆ ಇದು ಮುಚ್ಚಿದ ವ್ಯವಸ್ಥೆ ಎಂದು ಇದನ್ನು ನಾವು ಹೇಳಬಹುದು. ತೆರೆದ ವ್ಯವಸ್ಥೆ ಮುಕ್ತ ವ್ಯವಸ್ಥೆ ಎಂದು ಕೂಡ ಹೇಳಬಹುದು ಅಥವಾ ತೆರೆದ ವ್ಯವಸ್ಥೆ ಕೂಡ ಹೇಳಬಹುದು. ಓಪನ್ ಸಿಸ್ಟಮ್. ಇಲ್ಲಿ ಶಬ್ದವೇ
ತೆರೆದ ವ್ಯವಸ್ಥೆ ಅಂದ್ಕೊಳ್ಳೋ ನಮ್ಗೆ ಗೊತ್ತಾಗುತ್ತದೆ ಇದು ಓಪನ್ ಆಗಿರ್ತಕ್ಕಂಥ ಸಿಸ್ಟಮ್ ಅಂತ. ಇಲ್ಲಿ ಶಬ್ದವೇ ಹೇಳುತ್ತಿರುವ ಅರ್ಥವನ್ನು ನೋಡಿದರೆ ತೆರೆದ ವ್ಯವಸ್ಥೆಯು ಪರಿಸರದಲ್ಲಿಯ ಯಾವುದೋ ಅಂಶಗಳೊಂದಿಗೆ ಪರಸ್ಪರಾನುವರ್ತನೆ ನಡೆಸುತ್ತವೆ. ಅಂದರೆ ಅವುಗಳನ್ನು ಒಳ ಸೇರಿಸಿಕೊಳ್ಳುವ ಅಂಶಗಳು ಮತ್ತು ಹೊರ ಕಳುಹಿಸುವ ಭಾಗಗಳನ್ನು ಒಳಗೊಂಡಿದೆ. ಅಂದರೆ ಮುಕ್ತ ವ್ಯವಸ್ಥೆಗಳು ತಮ್ಮನ್ನು ನಿಯಂತ್ರಿಸಿಕೊಳ್ಳುವ ಸಾಮರ್ಥ್ಯ ಹೊಂದಿದೆ. ಸೊ ಇಲ್ಲಿ ಉದಾಹರಣೆಗೆ ಆಹಾರ, ಒಳ್ಳೆಯ ನೀರು, ಆರೋಗ್ಯ ಚೆನ್ನಾಗಿರುವಂತೆ ನೋಡಿಕೊಳ್ಳುತ್ತದೆ. ಶಿಕ್ಷಣದಲ್ಲಿ ತೊಡಗಿಸಿದ ಹಾಗೂ ಬಂಡವಾಳದಂತೆ ಕಾರ್ಯನಿರ್ವಹಿಸುತ್ತದೆ. ವಿದ್ಯಾರ್ಥಿಗಳೇ, ಓಪನ್ ಸಿಸ್ಟಮ್ ಎಂದರೆ ಉತ್ತಮವಾಗಿರ್ತಕ್ಕಂಥ ಆಹಾರವನ್ನು ನಾವು ತಿನ್ನುತ್ತಿದ್ದೇವೆ, ಅಂದರೆ ನೀರನ್ನು ನಾವು ಪಡೆಯುತ್ತಿದ್ದೇವೆ, ಒಳ್ಳೆಯ ಆರೋಗ್ಯವನ್ನು ಕಾಪಾಡಿಕೊಳ್ತಕ್ಕಂತಹ ಒಂದು ಚೆನ್ನಾಗಿರುವಂತಹ ನೋಡಿಕೊಳ್ಳುತ್ತಿದ್ದೇವೆ ಎಂದರೆ ಈ ಒಂದು ವ್ಯವಸ್ಥೆ ಮಾಡಿಕೊಡ್ತಕ್ಕಂಥದ್ದು ಆಸ್ಪತ್ರೆಯ ವೈದ್ಯರು. ಈ ಒಂದು ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಹಲವಾರು ಭಾಗಗಳು ಮುಕ್ತ ವ್ಯವಸ್ಥೆಯ ಒಂದು ರೂಪವಾಗಿದೆ ಎಂದು ಕೂಡ ಹೇಳಬಹುದು. ಇದು ಶಿಕ್ಷಣದಲ್ಲಿ ತೊಡಗಿಸಿದ ಹಾಗೂ ಬಂಡವಾಳದಂತೆ ಕಾರ್ಯ ಕೂಡ ನಿರ್ವಹಿಸುತ್ತವೆ. ಸೊ ಇಲ್ಲಿ ವ್ಯವಸ್ಥೆಯ ವಿಧಗಳು. ಟೈಪ್ಸ್ ಆಫ್ ಸಿಸ್ಟಮ್. ವ್ಯವಸ್ಥೆಯಲ್ಲಿ 2 ವಿಧಗಳು. ಸೊ ಇದರಲ್ಲಿ ನೈಸರ್ಗಿಕ ವ್ಯವಸ್ಥೆ, ಕೃತಕ ಅಥವಾ ಮಾನವ ನಿರ್ಮಿತ ವ್ಯವಸ್ಥೆ. ನೈಸರ್ಗಿಕ ವ್ಯವಸ್ಥೆ, ನ್ಯಾಚುರಲ್ ಸಿಸ್ಟಮ್. ನೈಸರ್ಗಿಕ ವ್ಯವಸ್ಥೆ ಎಂದರೆ ನಿಸರ್ಗದತ್ತವಾಗಿರುವುದನ್ನು ನೈಸರ್ಗಿಕ ಅಥವಾ ಸ್ವಾಭಾವಿಕ ವ್ಯವಸ್ಥೆ ಎನ್ನುವರು. ನಿಸರ್ಗದಲ್ಲಿ ಸಹಜವಾಗಿ ಇವುಗಳು ಕಂಡುಬರುತ್ತವೆ. ಉದಾಹರಣೆ, ನಮ್ಮ ಪರಿಸರದಲ್ಲಿ ಸಿಗುವ ಜಲಜನಕ, ಆಮ್ಲಜನಕ, ಇಂಗಾಲದ ಡೈಆಕ್ಸೈಡ್ ಇಂತಹ ನೈಸರ್ಗಿಕ ವ್ಯವಸ್ಥೆಗಳು ಯಾರ ಹಿಡಿತದಲ್ಲಿಯೂ ನಿಯಂತ್ರಣದಲ್ಲಿಯೂ ದಕ್ಕುವುದಿಲ್ಲ. ಇವುಗಳೆಲ್ಲ ನಿಸರ್ಗದಿಂದ ಉಗಮಗೊಂಡಿದೆ. ಈ ವ್ಯವಸ್ಥೆಯನ್ನು ನೈಸರ್ಗಿಕ ವ್ಯವಸ್ಥೆ ಎನ್ನುವರು. ಅಂದರೆ ತನ್ನಿಂದ ತಾನೇ ಬದಲಾವಣೆಗಳನ್ನು ಮಾಡಿಕೊಳ್ಳುತ್ತವೆಯೋ ಇವುಗಳ ಮೇಲೆ ಮಾನವನ ಪ್ರಭಾವ ಹೆಚ್ಚಿನದಾಗಿ ಆಗಲಾರದು ಮತ್ತು ಮಾನವನಿಂದ ಇವುಗಳಲ್ಲಿ ಬದಲಾವಣೆ ತರಲು ಸಾಧ್ಯವಿಲ್ಲವೋ ಅವುಗಳನ್ನು ನೈಸರ್ಗಿಕ ವ್ಯವಸ್ಥೆ ಎನ್ನುವರು. ಸೊ ವಿದ್ಯಾರ್ಥಿಗಳೇ, ನೈಸರ್ಗಿಕ ವ್ಯವಸ್ಥೆ ಎಂದರೆ ಮಳೆ ಬರುತ್ತಿರುವುದನ್ನು ನಾವು ಅದನ್ನು ತಡೆಯೋದಕ್ಕೆ ಆಗೋದಿಲ್ಲ. ಸೊ ಗಾಳಿ ಬರುವುದನ್ನು ನಾವು ಅದಕ್ಕೆ ತಡೆಯೋದಕ್ಕೆ ಆಗೋದಿಲ್ಲ. ಸೊ ಇದು ನೈಸರ್ಗಿಕವಾಗಿರ್ತಕ್ಕಂತಹ ವ್ಯವಸ್ಥೆ ಎಂದು ಉದಾಹರಣೆಗೆ ಹೇಳಬಹುದು. ಮಳೆ ಜೋರಾಗಿ ಬರುತ್ತಿದೆ, ಸ್ವಲ್ಪ ಕಡಿಮೆ ಮಾಡ್ಬೋದು ಅಂತ ನಾವು ನಿಲ್ಸೋಕ್ಕಾಗುತ್ತೆ ಇಲ್ಲ, ಏಕೆಂದರೆ ಅದು ನ್ಯಾಚುರಲ್ ಸಿಸ್ಟಮ್ ಆಗಿದೆ. ಸೊ ಇಲ್ಲಿ ಕೃತಕ ಅಥವಾ ಮಾನವ ನಿರ್ಮಿತ ವ್ಯವಸ್ಥೆಯನ್ನು ನೋಡೋಣ. ಆರ್ಟಿಫಿಷಿಯಲ್ ಆರ್ ಮ್ಯಾನ್ ಮೇಡ್ ಸಿಸ್ಟಮ್. ಕೃತಕ ಎಂದರೆ ಮಾನವ ನಿರ್ಮಿತವಾದ ವ್ಯವಸ್ಥೆ. ಅಂದರೆ ಹೆಸರೇ ಸೂಚಿಸಿರುವಂತೆ ಮಾನವ ನಿರ್ಮಿತವಾದ ವ್ಯವಸ್ಥೆಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಲಿವೆ. ಶಿಲಾಯುಗದ ಮಾನವನಿಂದ ಇಂದಿನ ಆಧುನಿಕ ಯುಗದ ಮಾನವನಿಗೆ ವಿವಿಧ ಬಗೆಯ ವ್ಯವಸ್ಥೆಗಳನ್ನು ಮಾಡಿಕೊಳ್ಳುತ್ತಾ ತನ್ನ ಜೀವನವನ್ನು ಹೆಚ್ಚು ಆರಾಮದಾಯಕವಾಗಿ ಹಾಗೂ ಅಭಿವೃದ್ಧಿಮಯವನ್ನಾಗಿ ಮಾಡಿಕೊಂಡಿರುತ್ತಾನೆ. ಸೊ ಉದಾಹರಣೆಗೆ ನಾವು ಮಾನವ ನಿರ್ಮಿತ ವ್ಯವಸ್ಥೆ ತಂತ್ರಜ್ಞಾನ ಬೆಳೆಯುತ್ತಲೇ ಇದೆ ಹೊರತು ಹಿಂದಾಗ್ತಿಲ್ಲ. ನಾವು ಶಿಲಾಯುಗದ ಮಾನವನಿಂದ ಈ ಒಂದು ಆಧುನಿಕ ಯುಗಕ್ಕೆ ನೋಡಿದರೆ ಎಷ್ಟೆಲ್ಲ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಆಗಿರ್ಬೋದು, ಅದು ಆಸ್ಪತ್ರೆ ಆಗಿರ್ಬೋದು, ಯಾವುದೇ ನಮ್ಮ ಒಂದು ವ್ಯವಸ್ಥೆಯಲ್ಲಿ ನೋಡ್ಬೋದು, ನಾವು ಮಾನವ ನಿರ್ಮಿತವಾಗಿರ್ತಕ್ಕಂತಹ ಹಲವಾರು ವ್ಯವಸ್ಥೆಯನ್ನು ನೋಡಿದ್ದೇವೆ. ಉದಾಹರಣೆಗೆ ಸ್ಮಾರ್ಟ್ ಕ್ಲಾಸ್ ಆಗಿರ್ಬೋದು. ಸೊ ಆ ಒಂದು ಶಿಲಾಯುಗದ ಮಾನವ ಇರ್ತಕ್ಕಂತಹ ಒಂದು ಯುಗ ಮತ್ತು ಆಧುನಿಕ ಯುಗಕ್ಕೆ ಎರಡನ್ನು ನಾವು ಹೋಲಿಸಿದಾಗ ಈ ಒಂದು ತಂತ್ರಜ್ಞಾನದ ಯುಗಕ್ಕೆ ಬಂದರೆ ಈ ಒಂದು ಮಾನವ ನಿರ್ಮಿಸಿದ ಒಂದು ವ್ಯವಸ್ಥೆಯನ್ನು ಕೂಡ ನಾವು ನೋಡ್ಬೋದು. ಆಗಿನ ಕಾಲದಲ್ಲಿ ಮಿಕ್ಸರ್, ಫ್ರಿಜ್ ಯಾವುದೇ ರೀತಿಯಿಂದ ತಂತ್ರಜ್ಞಾನ ಇರ್ತಿರಲಿಲ್ಲ. ಸೊ ಈ ಒಂದು ಕಾಲಕ್ಕೆ ಮಾನವ ನಿರ್ಮಿಸಿದಂಥ ಆರ್ಟಿಫಿಷಿಯಲ್ ಎಷ್ಟೆಲ್ಲ ನಾವು ಸಾಮಗ್ರಿಗಳನ್ನು ಬಳಸುತ್ತೇವೆ ಇದನ್ನು ನಾವು ನೋಡಬಹುದು. ಐ ಹೋಪ್ ನಿಮ್ಮೆಲ್ಲರಿಗೂ ವ್ಯವಸ್ಥೆಯ ಗುಣಲಕ್ಷಣಗಳ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಈ ವಿಡಿಯೋ ನಿಮ್ಮೆಲ್ಲರಿಗೆ ಹೆಲ್ಪ್ಫುಲ್ ಮತ್ತು ಇಷ್ಟ ಆದರೆ ಕನ್ನಡ ಮೀಡಿಯಂ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮತ್ತು ಶೇರನ್ನು ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.